ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಬ್ಲಾಗ್ ಗೈಸ್. ನಾನು ಇವಾಗ ಮಕ್ಕಳ ಜೊತೆ ಫಿಶ್ ಹಿಡಿಯೋಣ ಅಂತ ಬಂದಿರೋದು. ತಿನ್ನಕ್ಕೆ ಅಲ್ಲ, ಅಕ್ವೇರಿಯಮಲ್ಲಿ ಹಾಕೋಕ್ಕೆ. ನಮ್ಮ ಮನೆ ಅಕ್ವೇರಿಯಮ್ ಫಿಶ್ ಬಿಟ್ಟು ಅಕ್ವೇರಿಯಮ್ ಫಿಶ್ಶೇ ಇಲ್ಲ ಆ್ಯಕ್ಚುಲಿ. ಬರೀ ಈ ಫಿಶ್ಗಳೇ ಇರೋದು. ಇದನ್ನ ತಂದು ಹಾಕಿಡ್ತಾ ಇದ್ದಾರೆ. ಅದಕ್ಕೆ ಅವ್ರ ಜೊತೆ ನಾನು ಫಿಶ್ ಹಿಡಿಯೋಕ್ಕೆ ಬಂದಿರೋದು. ಸೇ ಹಾಯ್. ಅನಗ್ ಹಾಯ್. ಯಾಕೆ ಬಂದಿರೋದು ಅಹನ? ಗೈಸ್, ಇಲ್ಲಿ 24 hours ಮಳೆನೇ. ಬಟ್ ಇವತ್ತು ಸ್ವಲ್ಪ ಬಿಸಿಲಿತ್ತು. ಬೆಳಿಗ್ಗೆ ಜೋರಾಗಿ ಮಳೆ ಬಂದಿತ್ತು, ಇವತ್ತು ಸ್ವಲ್ಪ ಬಿಸಿಲು ಬಂದಿತ್ತು. ಹಂಗಾಗಿ ಹೊರಗಡೆ ಕಾಲಿಡೋಕ್ಕಾಗುತ್ತೆ, ಇಲ್ಲಾಂದರೆ ಹೊರಗಡೆ ಎಲ್ಲ ಕಾಲಿಡೋಕ್ಕಾಗಲ್ಲ. ಓಲು ಅಲ್ಲಿ ನೋಡಿ ಗೈಸ್, ನಾನು ನಿಮ್ಗೆ ಝೂಮ್ ಮಾಡಿ ತೋರಿಸ್ತೀನಿ. ದೊಡ್ಡ ಫಿಶ್ ಇದೆ ನೋಡಿ, ದೊಡ್ಡ ಫಿಶ್ ಇದೆ ನೋಡಿ, ನೋಡಿ ಬರ್ತಾ ಇದೆ. ನೋಡಿ ಗೈಸ್, ಎಷ್ಟು ದೊಡ್ಡ ಫಿಶ್ ಇದೆ ನೋಡಿ. ಇದನ್ನು ಹಿಡಿದು ಅಕ್ವೇರಿಯಮಲ್ಲಿ ಎಷ್ಟು ಫುಲ್ ಆಗಿಬಿಟ್ಟಿದೆ ಅಂದರೆ ಫಿಶ್ಶು. ಗೈಸ್, ನಿಮ್ಗೆ ಇಲ್ಲಿ ಗದ್ದೆ ಕಡೆ ಹೆಂಗಿದೆ ಅಂತ ಗೈಸ್, ಏನು ಸಖತ್ತಾಗಿದೆ ಗೊತ್ತಾ ವ್ಯೂಸ್. ಸಿಟಿ ಲೈಫ್ಗಿಂತ ಇದು ಬೆಸ್ಟ್ ಲೈಫ್. ಇದು ಸನ್ಸೆಟ್ ಆಗ್ತಾ ಇದೆ. ಬಂದಿರೋದೆ ಫಿಶ್ ಹಿಡಿಬೇಕಂತಾನೆ ನನ್ನನ್ನು ಕರ್ಕೊಂಡು ಬಂದಿರೋದು. ಇವ್ರು ಇವಾಗ ಬಿಡಲ್ಲ, ಇಲ್ಲ ಅಂದರೆ ಇದನ್ನೆಲ್ಲ ಅಕ್ವೇರಿಯಮ್ಗೆ ಹಾಕೋಕ್ಕಾಗಲ್ಲ ಗೈಸ್. ಇವ್ರು ಹೇಳಿದ್ರೆ ಕೇಳಲ್ಲ. ಅಕ್ವೇರಿಯಮ್ಗೆಲ್ಲ ಇದನ್ನ ಹಾಕಬಾರ್ದು, ಬೈತಾರೆ ಮನೆಯಲ್ಲಿ. ಅಲ್ಲಿ ನೋಡಿ, ಅಷ್ಟು ದೊಡ್ಡ ಫಿಶನ್ನು ಯಾರಾದ್ರೂ ಹಾಕ್ತಾರೆ ಅಕ್ವೇರಿಯಮಲ್ಲಿ? ಒಂದು ಪೂರ ಅಕ್ವೇರಿಯಂ ಪಾಡು ಜೇರಿ ನನಗೆ ನೋಡಿ. ಬಾವಿಗೆ ಹಾಕೋಕ್ಕಾಗತ್ತಂತೆ. ನಮ್ಮ ಮನೆ ಹತ್ರ ಇರೋ ಬಾವಿಗೆ ಇವ್ರುಗಳೇ ತಂದು ಹಾಕಿರೋದು ಅಷ್ಟು ಫಿಶ್ನ. ಅಲ್ಲಿ ನೋಡಿ, ಇಲ್ಲಿ ನೋಡಿ ಎಷ್ಟು ದೊಡ್ಡ ಫಿಶ್ ಇದೆ. ಇವ್ರು ಬಂದಾಗ ಅದು ಓಡೋಗ್ತಾ ಇದೆ. ನೋಡಿ, ನಾವು ಫಿಶ್ ಹಿಡಿಯೋಣ ಗೈಸ್. ಗೈಸ್, ಇಲ್ಲಿ ನೋಡಿ, ಇವಾಗ ಒಂದು ಆ ಕಡೆ ಹೋಯ್ತು. ಇವಾಗ ಸಿಗ್ಲಿಲ್ಲ ಗೈಸ್. ಮೂಲಕ್ಕಯ್ಯ ಅಂತೆ ಒಂದು ಈಗ ಮళ్ళీ ಬರ್ತೀನಿ. ಬುದ್ಧಿ ನೀವು ಬರ್ತಾರೆ. ಬೇಕು ಬಾಕ್ಸದು ಚಿಕ್ಕದೊಂದು ಸಿಕ್ತು ಗೈಸ್. ಅದೇನಾಗುತ್ತಂದ್ರೆ ಸಂದೇಲೆಲ್ಲ ಕೂತಿರುತ್ತೆ ಫಿಶ್ ಎಲ್ಲ, ಅವುಗಳು ಗೊತ್ತಾಗುತ್ತೆ ನಾವು ಬಂದರೆ. ಹಂಗಾಗಿ ಸಿಗಲ್ಲ. ಚಿಕ್ಕದಿದೆ ಗೈಸ್, ಅವ್ರಿಗೆ ದೊಡ್ಡದೇ ಬೇಕಂತೆ. ಬಾವಿ ಒಳಗಡೆ ಹಾಕಿ ಸ್ನೇಕ್ಸ್ ಕೂಡ ಇರುತ್ತೆ ಗೈಸ್, ಅದಕ್ಕೆ ಭಯ. ಆಮೇಲೆ ಕ್ರ್ಯಾಬ್ಸ್ ಇರುತ್ತೆ. ಅಲ್ಲೊಂದು ಚಿಕ್ಕದು ಕ್ರ್ಯಾಬ್ ಸಿಕ್ಕಿತ್ತು ನಮಗೆ, ಬಟ್ ಅದು ಮರಿ, ತಿನ್ನಕ್ಕಾಗಲ್ಲ. ಅವು ಚಪ್ಪ
ಗೈಸ್ ಇದೇನು ಗೊತ್ತಾ, ನಾವು ತುಳುವಲ್ಲಿ ನೀರು ಕಡ್ಡಿ ಅಂತ ಹೇಳ್ತೀವಿ. ಇದೆಲ್ಲ ನಾವು ಮುಂಚೆ ಚಿಕ್ಕವರಿದ್ದಾಗ ಸ್ಲೇಟ್ ಎಲ್ಲ ಬರೆದ್ರೆ ಅದನ್ನು ಹಿಂಗೆ ಸ್ಲೇಟಲ್ಲಿ ಬರೆದಿರೋದನ್ನು ಉಜ್ಜೋಕೆ ಇದೆಲ್ಲ ಯೂಸ್ ಮಾಡ್ತಾ ಇದ್ವಿ. ಇದೆಲ್ಲ ಚೈಲ್ಡ್ಹುಡ್ ಮೆಮೊರೀಸ್ ಗೈಸ್ ಇದೆಲ್ಲ ನನಗೆ. ಗೈಸ್ ಮತ್ತೆ ಎಲ್ಲೋ ಕರ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಒಂದು 3 ಸಿಕ್ಕಿರೋದಂತೆ, ಅದಕ್ಕೆ ಮತ್ತೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೋಡಿ ಗೈಸ್ ಹಿಂಗೆ ಓಡಿದ್ರು ಅವರೆಲ್ಲ. ಗೈಸ್ ಅವರೆಲ್ಲ ಹೋಗ್ತಾರೆ ಅಲ್ಲೋ. ಗೈಸ್ ನಾನಿವಾಗ ಇಲ್ಲಿ ಹಳ್ಳದೊಳಗಡೆ ಬಿದ್ದುಬಿಟ್ಟೆ ಗೈಸ್. ಇಲ್ಲಿ ನೋಡಿ ಗೈಸ್, ಇಲ್ಲಿ ನೋಡಿ ಇದ್ರೊಳಗಡೆ ಬಿದ್ದುಬಿಟ್ಟೆ ನಾನು. ಇಲ್ಲಿ ಕಾಲು ಹೋಯ್ತು ನಂದು ಫುಲ್ಲು. ನೋಡಿ ಏನಾದರೂ ಕಾಣಿಸುತ್ತೆ ಇಲ್ಲಿ ಹಿಂಗಿದೆ. ಹಾಂ, ಈಗ ಅಂತಿಮ ಸ್ಪರ್ಧೆ ಫಿಶ್ ಹಿಡಿಯುವ ಕಾರ್ಯಕ್ರಮ. ನಾವು ಮುಂಚೆ ಇದನ್ನೇ ಮಾಡ್ತಿದ್ದಿದ್ದು ಗೈಸ್, ಅದಕ್ಕೆ ಏನು ಹೇಳೋಕ್ಕಾಗಲ್ಲ. ಅದು ಸಿಗಲ್ಲ, ಇವ್ರು ಬಿಡಲ್ಲ. ಸಿಕ್ತು ಮತ್ತೆ ಅವಳು ಅಲ್ಕಿನೇ ತೋರಿಸಿಲ್ಲ. ಜಂಜಿ ಬರ್ತಾರೆ ಚಿಕ್ಕದ ಒಂದು ಚೌತು ಅಂತ ಬಬ್ಬಿ ಮೊಬೈಲ್ ಗುರು ಮಿತ್ವಲ್ಲ ಗೈಸಲ್ಲಿ ಏನೋ ಇತ್ತು ಅಂತ ಕೆಳಗೆ ಇಳಿದ್ವಿ. ನಾನು ಶೆಲ್ ಅಂತ, ಅವನೇನೋ ಇಲ್ಲ ಏನೋ ಒಂಥರ ಇದೆ ಮೂವ್ ಆಗ್ತಿದೆ ಅಂತ ಅವನು. ಇಬ್ಬರು ಸೇರ್ಕೊಂಡು ಭಯ ಪಡ್ಕೊಂಡು ತೆಗೆದ್ರೆ ಯಾವುದೋ ಬಾಟಲ್ದು ಪೀಸ್, ಅಷ್ಟು ಕಷ್ಟಪಟ್ಟು ತೆಗೆದ್ರೆ ಲಾಸ್ಟ್ ಪೀಸ್. ನೋಡಿ ಇವಾಗ ಕ್ರ್ಯಾಬ್ ಅಂತಿದ್ದಾನೆ. ಒಂದು ಚಪ್ಪಲ್ ಕೊಡ್ತಾರೆ. ಕೋಲ್ 12 ಕತ್ಲಾಯ್ತಲ್ಲ ಇನ್ನಾಗಲ್ಲ ಏನೋ ಒಂದು. ಗೈಸ್ ಹಿಂಗೆ ಕಾಲಿಡೋದು ತುಂಬ ಡೇಂಜರ್. ಲಾಗಿಲು ಅದು ನೀರಿಂದು ಇಂಚ ನೋಡಿ ಹಿಂಗೆಲ್ಲ ಹೋಗ್ಬೇಕು ಸರ್ಕಸ್ ಮಾಡಿಕೊಂಡು. ಅಲ್ಲಿ ನೋಡಿ ಸಂಗೆ ಮನೆಗೆ ಹೋಗ್ತಾರೆ. ಅದು ಅದ್ರ ಪಾಡಿಗೆ ಅದ್ರ ಮನೆಗೆ ಹೋಗ್ತಾನೆ. ಹಾವೆಲ್ಲ ಇರುತ್ತೆ ಗೈಸ್, ಬೇರೆ ಏನಿಲ್ಲ, ಅದೇ ಭಯ. ಇಲ್ಲಿ ಎಲ್ಲಿ ಬೇಕಿದ್ರೆ ಇರುತ್ತೆ ಹಾವೆಲ್ಲ, ಅದೇ ಭಯ ಆಗೋದು. ಇಲ್ಲಿ ಮತ್ತೆ ಶುರು ಮಾಡ್ಕೊಂಡ್ರು ಗೈಸ್, ನನಗೆ ಸಾಕಾಗೋಯ್ತು ನೋಡಿ. ಇಲ್ಲಿ ನನಗಂತೂ ಸುಸ್ತಾಗಿದೆ ಆಲ್ರೆಡಿ, ಫುಲ್ ಕತ್ಲಾಗೋಯ್ತು. ನಾನು ನೋಡಿ ಹಾಕೊಂಡಿದ್ದೀನಿ.
ಅವ್ನು ಕ್ರಾಕ್ಸ್ ಹಾಕ್ಕೊಂಡು ಬಿಟ್ಟಿದ್ದೀನಿ. ಗೈಸ್ ಮನೆಗೆ ಹೋಗೋಣ ಅಂದರೆ ಕೇಳ್ತಾ ಇಲ್ಲ ಈ ಮಕ್ಕಳು. ನೋಡಿ ಫಿಶ್, ಇದರಲ್ಲಿ ಒಂದು ದೊಡ್ಡ ಫಿಶ್ ಇದೆ ನೋಡಿ, ಅದು ಮೇಲ್ಗಡೆ ಇದೆ ನೋಡಿ, ಕರೆಕ್ಟಾಗಿ ಕಾಣಿಸ್ತಾ. ಇದನ್ನೆಲ್ಲ ತಗೊಂಡೋಗಿ ಅಕ್ವೇರಿಯಮ್ಗೆ ಹಾಕ್ಬಿಟ್ಟಿದ್ದಾರೆ. ಅಕ್ವೇರಿಯಮಲ್ಲಿ ಇದ್ದಿದ್ದು ಫಿಶ್ ಎಲ್ಲ ಸತ್ತೋಗ್ಬಿಟ್ಟಿದೆ. ಅದಕ್ಕೆ ಇವ್ರು ಅದರಲ್ಲೆಲ್ಲ ಫುಲ್ ಈ ಥರ ಫಿಶ್ ತಂದು ತುಂಬಿಸಿಟ್ಟಿದ್ದಾರೆ. ತಿನ್ನಲ್ಲ ಗೈಸ್ ನಾವು ಇದನ್ನೆಲ್ಲ. ಆಮೇಲೆ ಸ್ವಲ್ಪ ದೊಡ್ಡಾದರೆ ತೊಗೊಂಡೋಗಿ ಬಾವಿಗೆ ಹಾಕ್ತೀವಿ. ಅದೆಲ್ಲ ಬಾವಿ ನೀರನ್ನು ಕ್ಲೀನ್ ಮಾಡುತ್ತೆ, ಅದಕ್ಕೋಸ್ಕರ ಬಾವಿಗೆ ಹಾಕ್ತೀವಿ. ನೋಡಿ ಇಲ್ಲಿ ಸ್ವಲ್ಪ ಬೇಗ ಬಂದಿದ್ರೆ ಜಾಸ್ತಿ ಹಿಡ್ದಿರೋರು. ಇವಾಗ ಕತ್ಲೆ ಅಲ್ವಾ, ಅಷ್ಟಾಗಿ ಕಾಣಿಸೋದು ಇಲ್ಲ. ಬೈ ಬೈ. ಬಾಯ್ ಬಾಯ್.